ಹೌದು, ನೀನು ಆಫ್ಟರ್ ಆಲ್ 10 ಲಕ್ಷ ಕೇಳಿದ್ದಕ್ಕೆ ಇಲ್ಲ ಅಂತ ನೀನ್ ಮಾಡಿದ ಅವಮಾನಕ್ಕೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದ. ಲಕ್ಕಿಲಿ ಅದೇ ಟೈಮ್ಗೆ ನಾನು ಅವನಿಗೆ ದುಡ್ಡು ಕೊಟ್ಟ ಮೇಲೆ ಅವನಿಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಯ್ತು. ಅವನಿಗೆ ಸರಿಯಾದ ಹೆಂಡತಿ ನೀನಲ್ಲ ನಾನು ಅಂತ ಫಿಕ್ಸ್ ಆದ. ಹೋ, ಅದಕ್ಕೆ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ. ಅದಕ್ಕೆ ಮಾಲೆ ತೆಗ್ದಾಕಿ ಇಲ್ಲೋಡು ಹೀಗ್ ಬಂದ್ಬಿಟ್ಟೆ. ಯಾಕೆ ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ? ನೀನ್ ಇಷ್ಟೊಂದ್ ದೊಡ್ಡ ಜೋಕ್ ಮಾಡಾದ್ಮೇಲೂ ನಾನ್ ನಗ್ದೆ ಇರೋದಕ್ಕಾಗತ್ತಾ ಹೇಳು? ಜೋಕಾ? ಅಲ್ವಾ ಮತ್ತೆ. ಸಿನಿಮಾವ ನೀನು ಕೊಡೋಣ. ಅಷ್ಟಕ್ಕೂ ಈ ಪ್ಲಾನ್ ಮಾಡಿದ್ದೆ ಸೀನು. ಪ್ಲಾನ್ ಅಂದ್ರೆ ಮದ್ವೆ ಅನ್ನೋ ಒಂದು ಮಾತಲ್ಲಿ ನಿನ್ ಕೈಯಿಂದ ಒಂದೇ ದಿನದಲ್ಲಿ ಮಾಲೆ ತೆಗ್ಸಿದ್ವಿ ಅಲ್ಲ, ಅದೇ. ಏನೋ ಇನ್ನೂ ಅರ್ಥ ಆಗಿಲ್ವಾ? ಆ ಮಾಲೆ ನೀನ್ ತೆಗಿಲಿಲ್ಲ ಚಾರು. ಸೀನು ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಅವತ್ ನಾವ್ ಮಾತಾಡಿದ ಎಲ್ಲಾ ಮಾತುಗಳು ನಮ್ ಪ್ಲಾನ್. ನಿನ್ಗ ರೀತಿ ಹೇಳಿದ್ರೆ ಅದನ್ನ ನಿನ್ ಮನ್ಸಲ್ಲಿ ಇಟ್ಕೊಂಡು ಮಾಲೆ ತೆಗಿತೀಯ ಅಂತ ನಾವ್ ಆ ತರ ನಾಟಕ ಮಾಡಿದ್ವಿ. ಇದೆಲ್ಲ ನಮ್ ಪ್ಲಾನೇ. ಅನ್ಯಾಯ, ಮೋಸ, ದ್ರೋಹ, ಕುತಂತ್ರ ನೀವಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಿ. ಹಾ, ಮೋಸನಾ? ಯಾವತ್ ಮೋಸ? ಜೈಲಲ್ಲಿ ಶಿಕ್ಷೆ ಅನುಭವಿಸಿದಕ್ಕೆ ನನಗೆ ಬುದ್ಧಿ ಬಂತು. ನಾನ್ ಬದಲಾಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಮನೇಲಿ ಎಲ್ಲಾರನ್ನೂ ಯಾಮಾರ್ಸಿ ಸೀನು ಇಂದ ನನಗ್ ಕಣ್ಣು ಹೋಯ್ತು ಅಂತ ನಾಟಕ ಮಾಡೋದು ಮೋಸ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ?